ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದೈನಂದಿನ ರಾಶಿ ಭವಿಷ್ಯ ಈ ಮೇಷರಾಶಿಗೆ ಈ ಜನವರಿ 3ನೇ ತಾರೀಕು ಹೇಗಿದೆ ಅಂತ ನಾವು ನೋಡೋಣ. ಜನವರಿ 3, 2026 ಈ ಶನಿವಾರ ಮೇಷರಾಶಿಯ ಜಾತಕದವರಿಗೆ ಇಂದು ಗ್ರಹಗತಿಗಳು ಹೇಗಿರಲಿದೆ, ನಿಮ್ಮ ವೈಯಕ್ತಿಕ ಜೀವನ, ವೃತ್ತಿ ಬದುಕು, ಆರ್ಥಿಕ ಸ್ಥಿತಿ ಮತ್ತು ಆರೋಗ್ಯದಲ್ಲಿ ಆಗಲಿರುವ ಈ ಬದಲಾವಣೆಗಳು ಏನು ಎಂಬುದನ್ನು ಈ ಸುದೀರ್ಘ ವಿಶ್ಲೇಷಣೆಯಲ್ಲಿ ನಾವು ತಿಳಿಯೋಣ. ಈ ಮಾಹಿತಿಯು ನಿಮ್ಮ ಇಂದಿನ ದಿನವನ್ನು ಯೋಜಿಸಲು ಮತ್ತು ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತೆ. ಈ ವೈಯಕ್ತಿಕ ಪ್ರಸಿದ್ಧಿ ಮತ್ತು ಸಾಮಾಜಿಕ ಸ್ಥಾನಮಾನ ಹಿಂದಿನ ದಿನವು ಮೇಷರಾಶಿಯವರಿಗೆ ಒಂದು ವಿಶೇಷವಾದ ತಿರುವನ್ನು ನೀಡಲಿದೆ. ಸಮಾಜದಲ್ಲಿ ನಿಮ್ಮ ಹೆಸರು ಪ್ರಸಿದ್ಧಿಯಾಗುತ್ತೆ ಮತ್ತು ನೀವು ಮಾಡಿದ ಹಳೆಯ ಕೆಲಸಗಳಿಗಾಗಿ ನಿಮಗೆ ಇಂದು ಉತ್ತಮ ಖ್ಯಾತಿ ಲಭಿಸಲಿದೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಗುರುತಿಸುವಿಕೆ ಇಂದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಕೇವಲ ಕೆಲಸದಲ್ಲಿ ಮಾತ್ರವಲ್ಲದೆ ನಿಮ್ಮ ಸುತ್ತಮುತ್ತಲಿನ ಜನರ ದೃಷ್ಟಿಯೂ ನೀವು ಒಬ್ಬ ಈ ಗೌರವಾನ್ವಿತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತರ್ಕಕ್ಕಿಂತ ಹೆಚ್ಚಾಗಿ ನಿಮ್ಮ ಅಂತರಾತ್ಮದ ಧ್ವನಿ ಅಥವಾ ಈ ಪ್ರವೃತ್ತಿ ಆಧಾರದ ಮೇಲೆ ಇರಲಿವೆ. ಅಚ್ಚರಿಯ ವಿಷಯವೆಂದರೆ ಈ ಭಾವನಾತ್ಮಕ ನಿರ್ಧಾರಗಳೇ ಹಣಕಾಸಿನ ವಿಷಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿದೆ. ತ್ಯಾಗ ಮತ್ತು ಭವಿಷ್ಯದ ದೃಷ್ಟಿಕೋನ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕೆಂದರೆ ಸಣ್ಣ ಪುಟ್ಟ ದುಃಖಗಳನ್ನು ಬಲಿ ಕೊಡಬೇಕಾಗುತ್ತೆ ಎಂಬುದು ಹಿಂದಿನ ನಿಮ್ಮ ಮಂತ್ರವಾಗಲಿ. ಭವಿಷ್ಯದ ಉಜ್ವಲ ಒಳಿತಿಗಾಗಿ ಈ ಪ್ರಸ್ತುತ ಸಮಯದಲ್ಲಿ ನೀವು ಅನುಭವಿಸುತ್ತಿರುವ ಕೆಲವು ಐಶ್ವರ್ಯ ಅಥವಾ ಈ ಆರಾಮದಾಯಕ ಸಂಗತಿಗಳನ್ನು ತ್ಯಜಿಸಲು ಸಿದ್ಧರಾಗಿರಿ. ಇದು ನಿಮ್ಮ ಶಿಸ್ತನ್ನು ಹೆಚ್ಚಿಸುತ್ತೆ. ಒಬ್ಬ ಮನುಷ್ಯನು ತನ್ನ ಆಲೋಚನೆಗಳಿಂದಲೇ ನಿರ್ಮಿತವಾದ ಪ್ರಾಣಿ. ನೀವು ಏನನ್ನು ಆಲೋಚಿಸುತ್ತೀರೋ ಅದೇ ಆಗುತ್ತೀರಿ. ಹಾಗಾಗಿ ಇಂದು ದಿನಪೂರ್ತಿ ಸಕಾರಾತ್ಮಕ ಆಲೋಚನೆಗಳನ್ನೇ ಇಟ್ಟುಕೊಳ್ಳಿ. ನಿಮ್ಮ ಮನಸ್ಸು ಎಷ್ಟು ದೃಢವಾಗಿರುತ್ತದೆಯೋ ಅಷ್ಟು ವೇಗವಾಗಿ ನಿಮ್ಮ ಗುರಿಗಳನ್ನು ನೀವು ತಲುಪುತ್ತೀರಿ. ವ್ಯಕ್ತಿ ಜೀವನ ಮತ್ತು ನಾಯಕತ್ವ ಉದ್ಯೋಗಸ್ಥರಿಗೆ ಇಂದು ಅತ್ಯಂತ ಫಲಪ್ರದವಾದ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿವೇಚನೆ ಮತ್ತು ಈ ಸೃಜನಶೀಲತೆಯನ್ನು ಮೇಲಾಧಿಕಾರಿಗಳು ಗುರುತಿಸಲಿದ್ದಾರೆ. ನಿಮ್ಮಲ್ಲಿರುವ ಈ ನಾಯಕತ್ವ ಗುಣಗಳಿಗೆ ಈಗ ಭಾರೀ ಬೇಡಿಕೆ ಇದೆ. ನಿಮ್ಮ ತಂಡವನ್ನು ಮುನ್ನಡೆಸುವ ರೀತಿ ಅಥವಾ ಬಿಕ್ಕಟ್ಟಿನ ಸಮಯದಲ್ಲಿ ನೀವು ನೀಡುವ ಸಲಹೆಗಳು ಎಲ್ಲರ ಮೆಚ್ಚುಗೆ ಪಾತ್ರವಾಗುತ್ತೆ. ಈ ಕೌಶಲ್ಯದಿಂದ ನಿಮಗೆ ವಿಶೇಷ ಬಹುಮಾನ ಅಥವಾ ಈ ಬೋನಸ್ ಸಿಗುವ ಸಾಧ್ಯತೆಯೂ ಇದೆ. ವ್ಯಾಪಾರಸ್ಥರಿಗೆ ಇಂದಿನ ದಿನವು ಹೊಸ ಅವಕಾಶಗಳ ಗಣಿ ಇದ್ದಂತೆ. ಸಹೋದರ ಸಹೋದರಿಯರ ಸಹಕಾರದಿಂದ ಈ ಹೊಸ ವ್ಯವಹಾರವನ್ನು ಆರಂಭಿಸಲು ಅಥವಾ ಇರುವ ವ್ಯವಹಾರವನ್ನು ವಿಸ್ತರಿಸಲು ನಿಮಗೆ ದಾರಿ ಸುಗಮವಾಗಲಿದೆ. ಆಸ್ತಿಯ ಸಂಬಂಧಿಸಿದ ನೀವು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಧನಲಾಭದ ಯೋಗವಿದೆ. ಆದರೆ ಯಾವುದೇ ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಪಾರದರ್ಶಕತೆ ಕಾಪಾಡಿಕೊಳ್ಳಿ. ಈ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರೆ ಪ್ರತಿಯೊಂದು ವಿಷಯವನ್ನು ಚರ್ಚಿಸಿ ಮುಂದಕ್ಕೆ ಹೋಗಿ. ಆರ್ಥಿಕ ಸ್ಥಿತಿ ಮತ್ತು ವೆಚ್ಚಗಳು ಇಂದು ಆರ್ಥಿಕವಾಗಿ ನಿಮಗೆ ಹಣದ ಮಳೆಯಾಗುವ ದಿನ ಎನ್ನಬಹುದು. ವಿವಿಧ ಮೂಲಗಳಿಂದ ಹಣದ ಹರಿವು ಇರುತ್ತೆ. ಸ್ಥಗಿತಗೊಂಡಿದ್ದ ಹಣ ನಿಮ್ಮ ಕೈ ಸೇರಬಹುದು, ಆದರೆ ಆದಾಯದ ಜೊತೆಗೆ ವೆಚ್ಚಗಳು ಸಮಾನಾಂತರವಾಗಿ ಹೆಚ್ಚಾಗಲಿವೆ. ಹೀಗಾಗಿ ಇಂದು ಸಂಜೆ ವೇಳೆಗೆ ನಿಮ್ಮ ವೆಚ್ಚಳಿಕೆಗಾಗಿ ಒಂದು ಬಜೆಟ್ ರೂಪಿಸಿಕೊಳ್ಳಬೇಕಾಗುತ್ತೆ. ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಡುವ ಮೊದಲು 100 ಬಾರಿ ಯೋಚಿಸಿ, ಯಾಕೆಂದರೆ ಇಂದು ಕೊಟ್ಟ ಸಾಲ ಮರಳಿ ಬರುವುದು ಕಷ್ಟವಾಗಬಹುದು. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಾಗ ನಿಮ್ಮ ಈ ಜೋಬಿನ ಬಗ್ಗೆ ಗಮನವಿರಲಿ. ಉದಾರತೆ ಒಳ್ಳೆಯದೇ, ಆದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹದಗೆಡಿಸಬಹುದು. ಈ ದಾಂಪತ್ಯ ಜೀವನ ಮತ್ತು ಪ್ರೇಮ, ನಿಮ್ಮ ಲೈಫ್ ಇಂದು ರೊಮ್ಯಾಂಟಿಕ್ ಆಗಿರಲಿದೆ. ನಿಮ್ಮ ಸಂಗಾತಿ ನಿಮ್ಮ ಈ ಗಮನ ಸೆಳೆಯಲು ಹರಸಾಹಸ ಮಾಡಬಹುದು. ಅವರಿಗೆ ನಿಮ್ಮ ಸಮಯವನ್ನು ಮೀಸಲಿಡಿ. ಇಂದು ನಿಮ್ಮ ಈ ಸೌಂದರ್ಯ ಮತ್ತು ವ್ಯಕ್ತಿತ್ವ ಎಲ್ಲರನ್ನ ಈ ಮಂತ್ರಮುಗ್ಧಗೊಳಿಸುವಂತಾಗಿದೆ. ಪ್ರೇಮಿಗಳ ನಡುವೆ ಪರಸ್ಪರ ಭಾವನೆಗಳಿಗೆ ಗೌರವ ನೀಡುವ ಮನೋಭಾವ ಬೆಳೆಯಲಿದೆ. ದೀರ್ಘ ದೂರದ ಸಂಬಂಧದಲ್ಲಿರುವವರಿಗೆ ಇಂದು ತಮ್ಮ ಸಂಗಾತಿಯ ಬಗ್ಗೆ ಅತೀವ ಪ್ರೀತಿ ಮೂಡಲಿದೆ. ಒಂದು ಎಚ್ಚರಿಕೆಯ ಮಾತು, ಇಂದು ನಿಮ್ಮ ಹಳೆಯ ಅಥವಾ ಮೊದಲ
ಸಂಗಾತಿಯ ಬಗ್ಗೆ ವಿಚಾರಿಸಲು ನಿಮಗೆ ಮನಸ್ಸಾಗಬಹುದು. ಆದರೆ ನೆನಪಿಡಿ, ಕಳೆದು ಹೋದ ಸಮಯವನ್ನು ಮರೆಯುವುದೇ ಕ್ಷೇಮ. ಹಳೆಯ ಗಾಯಗಳನ್ನು ಕೆದಕಬೇಡಿ. ವರ್ತಮಾನದಲ್ಲಿ ಸುಖವಾಗಿರಿ. ನಿಮ್ಮ ಸ್ನೇಹಿತರು ತಮ್ಮ ಈ ಪ್ರೇಮ ಜೀವನದ ಸಮಸ್ಯೆಗಳನ್ನು ಹಿಡಿದುಕೊಂಡು ನಿಮ್ಮ ಬಳಿ ಬರಬಹುದು. ಅವರಿಗೆ ಸಹಾಯ ಮಾಡಿ, ಆದರೆ ಅವರ ಸಮಸ್ಯೆಯಲ್ಲಿ ಮುಳುಗಬೇಡಿ. ತಮ್ಮ ಈ ಸ್ವಂತ ಸಂಬಂಧವನ್ನು ನಿರ್ಲಕ್ಷಿಸಬೇಡಿ. ಯಾಕೆ ಅಂದರೆ ನೀವು ಗೊಂದಲಕ್ಕೆ ಈಡಾಗಬಾರದು. ನಿಮ್ಮ ಮಾನಸಿಕ ಸ್ಥಿತಿ ಮತ್ತು ಸವಾಲುಗಳು ದಿನದ ಕೆಲವು ದಿನಗಳು ಈ ಭಾಗಗಳಲ್ಲಿ ಭಾವನಾತ್ಮಕ ಗೊಂದಲಕ್ಕೆ ಒಳಗಾಗಬಹುದು. ಮನಸ್ಸಿನ ಒಂದು ರೀತಿಯ ಆಂತರಿಕ ಶೂನ್ಯತೆ ಅಥವಾ ಏಕಾಂಗಿತನ ಕಾಡಬಹುದು. ಕುಟುಂಬದ ಸದಸ್ಯರು ತಮ್ಮ ಮನಸ್ಸಿನ ಕೆಲವು ಮಾತುಗಳನ್ನು ನಿಮ್ಮಿಂದ ಮರೆಮಾಚುತ್ತಾರೆ ಎಂಬ ಸಂಶಯ ನಿಮ್ಮನ್ನು ವಿಚಲಿತಗೊಳಿಸಬಹುದು. ಈ ಸಂಜೆಯ ವೇಳೆಗೆ ಹಳೆಯ ಸ್ನೇಹಿತರೊಂದಿಗೆ ಫೋನ್ನಲ್ಲಿ ಅಥವಾ ನೇರವಾಗಿ ಮಾತನಾಡಿ. ಇದರಿಂದ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತೆ. ಈ ಹೊಸ ಹೂಡಿಕೆಗಳನ್ನು ಇಂದು ನೀವು ಮುಂದಾಗಬಹುದು. ಉತ್ತಮ ಕೆಲಸದಲ್ಲಿ ಕೆಲಸ ಬದಲಾಯಿಸುವ ಅಥವಾ ಈ ರಾಜೀನಾಮೆ ನೀಡುವ ಆಲೋಚನೆ ಬಲಗೊಳ್ಳಬಹುದು. ಆದರೆ ಅವಸರದ ನಿರ್ಧಾರ ಬೇಡ. ಆರೋಗ್ಯ ಮತ್ತು ಮುನ್ನೆಚ್ಚರಿಕೆಗಳು. ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲ. ಹಳೆಯ ದೀರ್ಘಕಾಲಿಕ ಸಮಸ್ಯೆಗಳು ದೂರವಾಗಬಹುದು. ಆದರೆ ಹೆಚ್ಚಾಗುತ್ತಿರುವ ಮಾಲಿನ್ಯ ಮತ್ತು ಬದಲಾಗುತ್ತಿರುವ ಹವಾಮಾನದ ಬಗ್ಗೆ ಜಾಗರೂಕರಾಗಿರಿ. ಹೊರಗೆ ಹೋಗುವಾಗ ಮಾಸ್ಕ್ ಧರಿಸುವುದು ಅಥವಾ ಈ ಸೋಂಕುಗಳಿಂದ ರಕ್ಷಿಸಿಕೊಳ್ಳುವುದು ಮುಖ್ಯ. ಉತ್ತಮ ಆಹಾರವನ್ನು ಆನಂದಿಸುತ್ತೀರಿ, ಆದರೆ ಅತಿಯಾದ ಆಹಾರ ಸೇವನೆಯಿಂದ ಅಜೀರ್ಣವಾಗದಂತೆ ನೋಡಿಕೊಳ್ಳಿ. ಸಕಾರಾತ್ಮಕ ಪ್ರವೃತ್ತಿಯ ಜನರೊಂದಿಗೆ ಸಮಯ ಕಳೆಯುವುದರಿಂದ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತೆ. ಮುನ್ನೆಚ್ಚರಿಕೆ: ಇತರರ ವೈಯಕ್ತಿಕ ವಿಷಯದಲ್ಲಿ ತಲೆ ಹಾಕಬೇಡಿ. ಕೇವಲ ಗಾಳಿಯಲ್ಲಿ ಗೋಪುರ ಕಟ್ಟುವ ಅಥವಾ ಕಾಲ್ಪನಿಕ ಯೋಚನೆಗಳನ್ನು ರೂಪಿಸುವ ಅಭ್ಯಾಸವಿದ್ದರೆ ಅದನ್ನು ಹಿಂದೆ ಬಿಟ್ಟುಬಿಡಿ. ವಾಸ್ತವದ ನೆಲದಲ್ಲಿ ನಿಂತು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇಂದಿನ ವಿಶೇಷ ಪರಿಹಾರಗಳು. ಇಂದಿನ ದಿನವನ್ನು ಇನ್ನಷ್ಟು ಮಂಗಳಕರವಾಗಿಸಲು ಕೆಲವು ಸಣ್ಣ ಪರಿಹಾರಗಳನ್ನು ಪಾಲಿಸಿ. ಬಡವರಿಗೆ ಅಥವಾ ಈ ಅಗತ್ಯವಿರುವವರಿಗೆ ನಿಮ್ಮ ಕೈಲಿ ದಾನ ಧರ್ಮ ಮಾಡಿ. ಆದಷ್ಟು ಶನಿವಾರವಾಗಿರುವುದರಿಂದ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ. ಈ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ದೀಪ ಹಚ್ಚಿ ಸಕಾರಾತ್ಮಕ ಪ್ರಾರ್ಥನೆ ಸಲ್ಲಿಸಿ. ಒಟ್ಟಾರೆಯಾಗಿ ಹೇಳುವುದಾದರೆ, ಮೇಷರಾಶಿಯವರಿಗೆ ಇಂದು ಗೌರವ, ಪ್ರೀತಿ ಮತ್ತು ಹಣದ ಹರಿವು ಇರುವ ದಿನ. ಈ ಸಣ್ಣ ಪುಟ್ಟ ಮಾನಸಿಕ ಗೊಂದಲಗಳನ್ನು ಬದಿಗಿಟ್ಟು ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಫಲ ಸಿಗುವುದು ಖಚಿತ. ಸಕಾರಾತ್ಮಕವಾಗಿರಿ. ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಿ. ಹಿಂದಿನ ದಿನವು ನಿಮಗೆ ಈ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕೊಡಲಿ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರ ಜೀವನದಲ್ಲಿ ಅದೃಷ್ಟವನ್ನು ತರಲಿ. ಮತ್ತು ಆದಷ್ಟು ನೀವು ಈ ಸಣ್ಣ ಸಣ್ಣ ಪರಿಹಾರಗಳು ಆದಷ್ಟು ಈ ಸಮಯವಿದ್ದಾಗ ಈ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮತ್ತು ದೇವರ ದರ್ಶನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸಕಾರಾತ್ಮಕತೆ ಅನ್ನೋದು ವೃದ್ಧಿಯಾಗುತ್ತೆ. ಅಖಂಡ ರಾಜಯೋಗ, ಧನಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು, ದುಪ್ಪಟ್ಟು ಲಾಭ ಅನ್ನೋದು ನೀವು ಕಾಣ್ತಾ ಹೋಗ್ತೀರಾ. ಅದರಲ್ಲೂ ಕೂಡ ಈ ಆರೋಗ್ಯದ ವಿಷಯದಲ್ಲಿ, ಅದರಲ್ಲೂ ನೀವು ತುಂಬ ವರ್ಷಗಳಿಂದ ಮಂಡಿ ನೋವು, ಹೊಟ್ಟೆ ನೋವು, ಕೀಲು ನೋವು ಅಂತ ಎಣಗಾಡುತ್ತಿದ್ದರೆ ಅದು ಕೂಡ ನಿಧಾನವಾಗಿ ಆ ನೋವುಗಳೆಲ್ಲ ಮಾಯವಾಗುತ್ತೆ. ಆದಷ್ಟು ನೀವು ಈ ದೇವಾಲಯಕ್ಕೆ ಹೋಗಿ, ನಿಮ್ಮ ಮನೆ ದೇವರು, ನಿಮ್ಮ ಕುಲ ದೇವರು ಯಾವುದಿದೆ ಆ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿ. ಹಿರಿಯರಿಗೆ ಆದಷ್ಟು ಗೌರವವನ್ನು ಕೊಡಿ. ಧನ್ಯವಾದಗಳು.